ಅಮ್ಮ ಬೇಡ ಎಂದರು. ನನ್ನ ಪ್ರಾಣ ಸ್ನೇಹಿತೆಯ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ಎಲ್ಲ ಹಳೆಯ ಫ್ರೆಂಡ್ಸ್ ಫನ್ ಮಾಡಿದೆವು. ಏಕೆಂದರೆ ಇದು ನನ್ನ ಲಾಸ್ಟ್ ನೈಟ್ ಔಟ್ ಆಗಿತ್ತು. ಇನ್ನು ಮದುವೆ ಆಗುತ್ತದೆ. ಆದರೆ ಬೆಳಿಗ್ಗೆ ಎಚ್ಚರವಾದಾಗ ನಾನು ಎಲ್ಲಿದ್ದೇನೆ ಅನ್ನೋದು ತಿಳಿಯಲಿಲ್ಲ. ನಾನು ಮನೆಗೆ ಹೋಗಿಲ್ಲ. ಬರ್ತ್ಡೇ ಆದ ಹೋಟೆಲ್ನಲ್ಲಿ ಇದ್ದೇನೆ. ನನ್ನ ಮೈ ಮೇಲೆ ಬಟ್ಟೆ ಇಲ್ಲ. ಸಡನ್ನಾಗಿ ಬೆಚ್ಚಿಬಿದ್ದೆ. ರಾತ್ರಿ ಏನಾಯಿತು ಅಂತ ಎಷ್ಟು ನೆನಪಿಸಿಕೊಂಡರೂ ನೆನಪಾಗುತ್ತಿಲ್ಲ. ನನ್ನ ಶೀಲವನ್ನು ಯಾರೋ ದೋಚಿದ್ದಾರೆ. ದೇಹ ತುಂಬ ಭಾರದಂತೆ ಇದೆ. ಮೈ ಮೇಲೆ ಎಲ್ಲ ಗಾಯದ ಗುರುತುಗಳಿವೆ. ಅಯ್ಯೋ, ಇನ್ನು ನನ್ನನ್ನು ರಾಜ ಹೇಗೆ ಮದುವೆ ಆಗುತ್ತಾನೆ? ನನ್ನ ಬದುಕು ಸಂಪೂರ್ಣವಾಗಿ ಮುಗಿದು ಹೋಯಿತು. ನಾನು ಜೋರಾಗಿ ಅಳಲು ಶುರು ಮಾಡಿದೆ. ಮುಂದೆ ನನ್ನ ಹೆಸರು ರೂಪಾ. ಫೈನಲ್ ಇಯರ್ BSc ಓದುತ್ತಿದ್ದೇನೆ ಪ್ರತಿಷ್ಠಿತ ಕಾಲೇಜಿನಲ್ಲಿ. ಅಪ್ಪ ಸಿವಿಲ್ ಇಂಜಿನಿಯರ್, ಅಮ್ಮ ಹೌಸ್ ವೈಫ್. ಇಬ್ಬರಿಗೂ ನಾನು 10 ವರ್ಷದ ನಂತರ ಹುಟ್ಟಿದ ಮಗು. ಅದಕ್ಕೆ ನಾನೆಂದರೆ ಅಪ್ಪ ಅಮ್ಮನಿಗೆ ತುಂಬ ಪ್ರೀತಿ. ಎಷ್ಟು ಪ್ರೀತಿ ಇದ್ದರೂ ಕೂಡ ನಾನು ಹಾರ್ಡ್ ವರ್ಕ್ ಮಾಡಬೇಕು ಅನ್ನುವುದು ಅಪ್ಪ ಅಮ್ಮನ ಮನಸ್ಥಿತಿ. ಇಂಜಿನಿಯರಿಂಗ್ಗೆ ಗೌರ್ಮೆಂಟ್ ಸೀಟ್ ತೆಗೆದುಕೊಳ್ಳಬೇಕು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಅನಾರೋಗ್ಯದ ಕಾರಣ ನನ್ನ ಕೈಯಲ್ಲಿ ಆಗಿಲ್ಲ. ಅದಕ್ಕೆ BScಗೆ ಸೇರಿಸಿದರು. ಪೇಮೆಂಟ್ ಸೀಟ್ ಕೊಡಿಸುವಷ್ಟು ಶಕ್ತಿ ಇದ್ದರೂ ಕೂಡ ಅವರು ಕೊಡಿಸಿಲ್ಲ. ನೀನೇ ಸಂಪಾದನೆ ಮಾಡಿಕೊಳ್ಳಬೇಕು. BSc ಆದ ಮೇಲೆ MSc ಮಾಡಬೇಕು. ಅದು ಕೂಡ ಗೌರ್ಮೆಂಟ್ ಸೀಟ್ ತೆಗೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಕಾಲೇಜಿನಲ್ಲಿ ಎಕ್ಸ್ಟ್ರಾ ದುಡ್ಡನ್ನು ಕಟ್ಟುವುದಿಲ್ಲ. ನಿನ್ನ ಶಕ್ತಿ ಎಷ್ಟಿದೆ ಅಷ್ಟು ಓದು ಸಾಕು. ಈ ಅಪ್ಪ ಅಮ್ಮನ ಮಾತುಗಳು ನನಗೆ ಅರ್ಥವೇ ಆಗುವುದಿಲ್ಲ. ಇರುವುದು ನಾನೊಬ್ಬಳೆ ಮಗಳು. ಆದರೂ ಕೂಡ ಏಕೆ ಇಷ್ಟೊಂದು ಕಷ್ಟಪಡುತ್ತಿದ್ದಾರೆ ಅರ್ಥವಾಗುತ್ತಿಲ್ಲ. ಅಮ್ಮನಿಗೆ ಹೇಳಿದರೆ ಅಮ್ಮ ವೇದಾಂತ ಮಾತನಾಡುತ್ತಾಳೆ. ನಾವು ಕಷ್ಟಪಟ್ಟು ಮೇಲೆ ಬಂದೆವು, ನೀವು ಕಷ್ಟಪಡಬೇಕು. 1 ರೂಪಾಯಿ ಇದ್ದರೂ ಸಾಕು, ನಾನು ಬದುಕುತ್ತೇನೆ. 1000 ಇದ್ದರೂ ಕೂಡ ನಾನು ಬದುಕುತ್ತೇನೆ. ನಿನಗೂ ಕೂಡ ಆ ಕಷ್ಟ ಸುಖ ಗೊತ್ತಾಗಬೇಕು. ಎಲ್ಲ ಸುಲಭವಾಗಿ ಸಿಕ್ಕಿದರೆ ಆಟ ಆಡಿಸುತ್ತೀಯಾ ಅಂತ ಅನ್ನುತ್ತಾರೆ. ತುಂಬ ಶ್ರೀಮಂತರ ಮನೆಯ ಸಂಬಂಧಗಳು ಬಂದರೂ ಕೂಡ ಅಮ್ಮ ಒಪ್ಪಲಿಲ್ಲ. ಶ್ರೀಮಂತರ ಮನೆಯ ಮಕ್ಕಳಿಗೆ ಕಷ್ಟ ಸುಖ ತಿಳಿದಿರುವುದಿಲ್ಲ. ನಿನ್ನನ್ನು ತುಂಬ ಸುಲಭವಾಗಿ ನಡೆಸಿಕೊಳ್ಳುತ್ತಾರೆ. ಮಿಡ್ಲ್ ಕ್ಲಾಸ್ ಮನೆಯ ಮಕ್ಕಳಾದರೆ ಜೀವನದಲ್ಲಿ ಎಲ್ಲ ಬದುಕನ್ನು ನೋಡಿರುತ್ತಾರೆ. ಅವರು ಪ್ರೀತಿ ವಿಶ್ವಾಸದಿಂದ ಒಂದು ತೂಕದಿಂದ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ ಹೇಳುತ್ತಾರೆ. ಅಮ್ಮ ನನಗೆ ಶ್ರೀಮಂತ ಮನೆಯ ಹುಡುಗ ಬೇಕು ಅಂತ ಹಠ ಮಾಡಿದೆ. ಅದೇ ರೀತಿ ಆಯಿತು. ಇಂದು ನನ್ನ ಸೋದರ ಅತ್ತೆ ಅನ್ನು ಬಂದಿದ್ದರು. ಅವರು ನನ್ನನ್ನು ನೋಡಿ ಪ್ರೀತಿಯಿಂದ ತಬ್ಬಿಕೊಂಡಳು. ಅವರು ಪ್ರೀತಿಸಿ ಮದುವೆ ಆಗಿದ್ದರು. ಅಜ್ಜಿ ತಾತ ಅವರ ಮಾತು ಕೇಳದೆ ಅವರಿಗೆ ಇಷ್ಟ ಬಂದ ಹುಡುಗನನ್ನು ಮದುವೆಯಾಗಿ ಜೀವನದಲ್ಲಿ ತುಂಬ ಸುಖವಾಗಿದ್ದಾರೆ. ಮತ್ತೆ ಬಂದ ತಕ್ಷಣ ಅಮ್ಮ, ಇವಳು ಹೇಗೆ ಬಂದಳು ನನ್ನ ಮಗಳನ್ನು ಹಾಳು ಮಾಡಲು? ಇವಳು ಬಂದು ಹೋದ ತಕ್ಷಣ ನನ್ನ ಮಗಳು ವಿಚಿತ್ರವಾಗಿ ಹಾಡುತ್ತಾಳೆ ಅಂತ ಅಪ್ಪನ ಹತ್ತಿರ ಮೊನ್ನೆ ಹೇಳುತ್ತಿದ್ದಳು. ಅನಿರೀಕ್ಷಿತ ಅನ್ನುವ ರೀತಿ ಅತ್ತೆ ಬಂದೇ ಬಿಟ್ಟಿದ್ದಳು. ನಾನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಕೆನ್ನೆಗೆ ಮುತ್ತು ಕೊಟ್ಟೆ. ನನ್ನ ಅಮ್ಮ ಆಶ್ಚರ್ಯದಿಂದ ನೋಡುತ್ತಿದ್ದಳು. ಒಂದೇ ಒಂದು ಬಾರಿ ಕೂಡ ನನಗೆ ಮುತ್ತು ಕೊಟ್ಟಿಲ್ಲ. ಪ್ರತಿದಿನ ಚಾಕರಿ ಮಾಡುತ್ತೇನೆ. ಅಪರೂಪಕ್ಕೆ ಬಂದ ಇವರ ಅತ್ತೆಯ ಮೇಲೆ ಎಷ್ಟು ಪ್ರೀತಿ ಅಂತ ಅಸೂಹೆ ಪಡುತ್ತಾಳೆ. ನಮಗೆ ಅದರ ಅಭ್ಯಾಸ ಆಗಿಬಿಟ್ಟಿದೆ. ಅಮ್ಮ ಆದಷ್ಟು ಅತ್ತೆಯ ಹತ್ತಿರ ಬಿಡದೇ ಇರಲು ಪ್ರಯತ್ನಿಸಿದಳು. ಆದರೆ ಅಮ್ಮನ ತಮ್ಮನ ಅತ್ತೆ ಸತ್ತು ಹೋಗಿದ್ದರು. ಅಮ್ಮ ಹೋಗಲೇಬೇಕಿತ್ತು. ನನ್ನನ್ನು ಅತ್ತೆ ಬಳಿ ಬಿಟ್ಟು ಅಮ್ಮ ಅಪ್ಪ ಹೋದರು. ಇಂದು ನನ್ನ ಬದುಕಿನಲ್ಲಿ ಅದ್ಭುತವಾದ ದಿನ. ಅತ್ತೆಯ ಬಳಿ ನನ್ನ ಎಲ್ಲ ಕಷ್ಟವನ್ನು ಹೇಳಿದೆ. ಅಪ್ಪ ಅಮ್ಮ ಯಾವುದಾದರೂ ಮಿಡ್ಲ್ ಕ್ಲಾಸ್ ಹುಡುಗನನ್ನು ನೋಡಿ ನನ್ನನ್ನು ಕಟ್ಟು ಬಿಡುತ್ತಾರೆ. ದಯವಿಟ್ಟು ಬೇಡ, ಶ್ರೀಮಂತರ ಮನೆಯ ಹುಡುಗ ಬೇಕು ಅಂತ ತನ್ನ ಅಳಲನ್ನು ತೋಡಿಕೊಂಡೆ. ನಾನು ಮತ್ತೆ ಅತ್ತೆ ಯಾವುದೇ ಕೆಲಸ ಮಾಡದೆ ಆರ್ಡರ್ ಮಾಡಿಕೊಂಡು ತಿಂಡಿ ಊಟ ಮಾಡಿದೆವು. ಇಬ್ಬರಿಗೂ ಜಂಕ್ ಫುಡ್ ಅಂದರೆ ತುಂಬ ಇಷ್ಟ. ಅಪ್ಪ ಹೇಳುತ್ತಾರೆ, ನೀನು ನನ್ನ ತಂಗಿಯ ರೀತಿ, ಆದರೆ ಅವಳ ರೀತಿ ಆಗಬೇಡ, ಬದುಕು ಕಷ್ಟ. ಬೇರೆಯವರಿಗೆ ನೋವು ಮಾಡಿ ಅವಳು ಸುಖವಾಗಿ ಇರುತ್ತಾಳೆ. ನಮಗೆ ಇರುವುದು ನೀನೊಬ್ಬಳೆ ಮಗಳು. ನಮ್ಮ ರೀತಿ ಡಿಸಿಪ್ಲಿನಿಂದ ಇರು ಅಂತ ಹೇಳುತ್ತಾರೆ. ಮೊದಲು ಚಂದ ಅಂತ ಅನಿಸುತ್ತಿತ್ತು, ಆದರೆ ಈಗ ಉಸಿರು ಕಟ್ಟುತ್ತಿದೆ. ಅಪ್ಪನ ಮಾತುಗಳನ್ನು ಸಹಿಸಿಕೊಳ್ಳಲು ಆಗುವುದಿಲ್ಲ. ಅತ್ತೆ ನನಗೆ ಪ್ರಾಮಿಸ್ ಮಾಡಿದ ರೀತಿ ಇಲ್ಲಿಂದ ಹೋದ ವಾರಕ್ಕೆ ಮಾವನನ್ನು ಮತ್ತು ಅತ್ತೆಯ ಗೆಳತಿ ಶ್ಯಾಮಳನ್ನು ಕರೆದುಕೊಂಡು ಬಂದಳು.
ಅವರ ಜೊತೆ ಒಬ್ಬ ಸುಂದರವಾದ ಹುಡುಗ ಇದ್ದ. ಅವರು ಅತ್ತೆಯ ಗೆಳತಿಯ ಮಗ. CA ಆಗಿದೆ, ಒಳ್ಳೆಯ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ದಾರೆ. ಬೈ ಬರ್ತ್ ಅವರು ತುಂಬ ಶ್ರೀಮಂತರು. ಅವರು ಹಾಕಿಕೊಂಡಿದ್ದ ಸೀರೆಗಳು, ಒಡವೆಗಳು ಬಂದ ಕಾರಿನಿಂದಲೇ ಅರ್ಥವಾಯಿತು. ತುಂಬ ಮೃದುವಾಗಿ ಮಾತನಾಡುತ್ತಾರೆ. ಅಪ್ಪ ಅಮ್ಮ ಬೇಡ ಅಂತ ಅನ್ನಲು ಯಾವುದೇ ವಿಷಯ ಇರಲಿಲ್ಲ. ತುಂಬ ಶ್ರೀಮಂತರು. ಅಪ್ಪ ಅಮ್ಮನ ವೇದಾಂತಗಳು, ಸಿದ್ಧಾಂತಗಳು ಎಲ್ಲಿ ಹೋದವು ತಿಳಿದಿಲ್ಲ. ಎಂಗೇಜ್ಮೆಂಟ್ ಶಾಸ್ತ್ರವನ್ನು ಇದೇ ದಿನ ಮಾಡಿಬಿಟ್ಟರು. ನನ್ನನ್ನು ನೋಡಿದರೆ ಯಾರೂ ಕೂಡ ಬೇಡ ಅಂತ ಹೇಳುವುದಿಲ್ಲ. ಅಷ್ಟೊಂದು ಸುಂದರವಾಗಿ ಇದ್ದೇನೆ. ಹುಡುಗನ ಹೆಸರು ರಾಜ. ತುಂಬ ಬೆಳ್ಳಗೆ ಇಲ್ಲದಿದ್ದರೂ ಮೀಡಿಯಂ ಕಲರ್ ಇದ್ದಾನೆ. ಹ್ಯಾಂಡ್ಸಮ್ ಆಗಿ ಇದ್ದಾನೆ. ಇಬ್ಬರ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆದವು. ಅಂದಿನಿಂದ ಡಿಗ್ರಿ ನನ್ನದು ಮೊದಲಾದರೆ, ಜಸ್ಟ್ ಪಾಸ್ ಆದರೆ ಸಾಕು. ಹೇಗಿದ್ದರು ಅಪ್ಪ ಅಮ್ಮ ಮದುವೆ ಮಾಡಿಬಿಡುತ್ತಾರೆ ಅಂತ ಅಂದುಕೊಳ್ಳುತ್ತಿದ್ದೆ. ಆದರೆ ಈಗ ಹಾಗೆ ಆಗಲು ಸಾಧ್ಯವಿಲ್ಲ. ಅವನು CA ಓದಿದ್ದಾನೆ ಅಂದರೆ ನನ್ನದು ಕೂಡ ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅಂತ ಚೆನ್ನಾಗಿ ಓದಲು ಪ್ರಯತ್ನಿಸುತ್ತಿದ್ದೆ. ಅಮ್ಮನಿಗೆ ಆಶ್ಚರ್ಯ. ಮದುವೆ ಸೆಟ್ಟಾದರೆ ಎಲ್ಲರೂ ಓದುವುದಿಲ್ಲ. ನೀನು ನೋಡಿದರೆ ಮೊದಲಿಗಿಂತ ಚೆನ್ನಾಗಿ ಓದುತ್ತಿದ್ದೀಯಾ? ನಿಜವಾಗಲೂ ಹುಡುಗ ನಿನ್ನ ಬದುಕಿನಲ್ಲಿ ಅದೃಷ್ಟವನ್ನು ತರುತ್ತಾನೆ. ಎಲ್ಲ ನಾನು ಮಾಡಿದ ಪೂಜೆಯ ಫಲ ಅಂತ ಹೇಳುತ್ತಾಳೆ. ನನ್ನ ಡಿಗ್ರಿ ಎಕ್ಸಾಮ್ ಆಯಿತು. ತುಂಬ ಖುಷಿಯಿಂದ ಇದ್ದೆ. ಅಷ್ಟರಲ್ಲಿ ನನ್ನ ಪ್ರಾಣ ಸ್ನೇಹಿತೆಯಿಂದ ಫೋನ್ ಬಂತು. ಇಂದು ನೈಟ್ ಔಟ್ ಪಾರ್ಟಿ ಇದೆ, ನನ್ನ ಬರ್ತ್ಡೇ, ನೀನು ಬರಲೇಬೇಕು. ಮದುವೆ ಪಾಡು ಪರದೇಸಿ ಅಂತ ಹೇಳಬೇಡ. ಮದುವೆ ಸೆಟ್ಟಾದ ದಿನದಿಂದ ಒಬ್ಬಳೇ ಇರುತ್ತೀಯ. ನಮ್ಮ ಜೊತೆ ಸೇರುವುದೇ ಇಲ್ಲ. ಪ್ಲೀಸ್ ಬಾ, ಇದು ನಿನ್ನ ಲಾಸ್ಟ್ ನೈಟ್ ಔಟ್. ನೆಕ್ಸ್ಟ್ ಮಂತ್ ನಿನ್ನ ಮದುವೆ ಇದೆ ಅಲ್ಲವೇ? ಮದುವೆ ಆದ ಮೇಲೆ ನಾವು ನಿನಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಪರಿಪರಿಯಾಗಿ ಬೇಡಿದರು. ಆಗ ನಾನು ಹೋಗಲೇಬೇಕಾಗಿತ್ತು. ಅಮ್ಮನಿಗೆ ಹೇಳಿದರೆ, ಅಮ್ಮ ಮೊದಲೇ ನಿನ್ನ ಗೆಳತಿ ನನಗೆ ಫೋನ್ ಮಾಡಿದ್ದಾಳೆ, ಅವಳ ಬರ್ತ್ಡೇ ಅಂತೆ, ಹೋಗಬೇಕಾದರೆ ಚೆನ್ನಾಗಿರುವ ಗಿಫ್ಟ್ ತೆಗೆದುಕೊಂಡು ಹೋಗು ಅಂತ ಕೈಗೆ 2,000 ಕೊಟ್ಟಳು. ನಾನು ಖುಷಿಯಿಂದ ಹೊರಟೆ, ತುಂಬ ಮಾಡ್ರನ್ ಆಗಿ ರೆಡಿಯಾಗಿ. ಪಾರ್ಟಿಯಲ್ಲಿ ಎಲ್ಲರೂ ನನ್ನನ್ನು ನೋಡಿ ಸ್ಟನ್ ಆದರು. ಎಷ್ಟು ಸುಂದರವಾಗಿದೆಯಾ, ನಿನ್ನನ್ನು ನೋಡಿದರೆ ದೇವಲೋಕದಿಂದ ಈಗ ತಾನೇ ಅಪ್ಸರೆ ಕೆಳಗೆ ಬಂದಿದ್ದಾಳೆ ಅಂತ ಅನಿಸುತ್ತದೆ. ನನ್ನ ಕೆನ್ನೆಗೆ ಎಲ್ಲರೂ ಮುತ್ತು ಕೊಟ್ಟರು. ನಾನು ಸಾಮಾನ್ಯ ಸುಂದರಿ, ನೀವುಗಳು ಜಾಸ್ತಿ ಹೊಗಳುತ್ತೀರಾ ಅಂತ ನಾಚಿದೆ. ಆಗ ನೀನು ನಾಚಿಕೊಂಡರೆ ಇನ್ನೂ ಸುಂದರವಾಗಿ ಕಾಣುತ್ತೀಯಾ ಅಂತ ಹೇಳಿದರು. ರಾಜ ಫೋನ್ ಮಾಡಿದ. ನಾನು ಇರುವ ಲೊಕೇಶನ್ ಕಳಿಸಿದೆ. ನನ್ನ ಗೆಳತಿ ಬರ್ತ್ಡೇ ಮಾಡಿಕೊಳ್ಳುತ್ತಿದ್ದಾಳೆ, ನೀವು ಬನ್ನಿ ಅಂತ. ಮೊದಲು ಬರುತ್ತೇನೆ ಅಂತ ಹೇಳಿ ನಂತರ ನನಗೆ ಇಂಪಾರ್ಟೆಂಟ್ ಕೆಲಸವಿದೆ, ಸಾರಿ ಅಂತ ಹೇಳಿದರು. ಮನಸ್ಸಿನಲ್ಲಿ ಬರದೇ ಇರುವುದು ಒಳ್ಳೆಯದಾಯಿತು ಅಂತ ಅಂದುಕೊಂಡೆ. ನಾನು ಮಾಡ್ರನ್ ಆಗಿ ಇರುವುದನ್ನು ನೋಡಿ ಅವರಿಗೆ ಇಷ್ಟವಾಗಿಲ್ಲವಾದರೆ? ಅವರು ಬಂದರೆ ನಾನು ಫ್ರೀಯಾಗಿ ಇರಲು ಸಾಧ್ಯವಿಲ್ಲ. ಅವರನ್ನೇ ಫೋಕಸ್ ಮಾಡಬೇಕು ಅಂದುಕೊಂಡು ಸುಮ್ಮನಾದೆ. ಪಾರ್ಟಿಯಲ್ಲಿ ನಾನು ಕುಡಿಯುವುದಿಲ್ಲ ಅಂದರೂ ಕೂಡ ಬಲವಂತ ಮಾಡಿ ಕೊಡುತ್ತಿದ್ದರು ಅಂತ ಅನಿಸುತ್ತದೆ. ಏಕೆಂದರೆ ಕೂಲ್ ಡ್ರಿಂಕ್ಸ್ ಕುಡಿದ ಸ್ವಲ್ಪ ಹೊತ್ತಿಗೆ ನನಗೆ ತಲೆ ಒಂದು ರೀತಿ ತಿರುಗುತ್ತಿತ್ತು ಅಷ್ಟೇ. ಬೆಳಿಗ್ಗೆ ಎಚ್ಚರವಾದಾಗ ನಾನು ಮಲಗಿದ್ದೆ. ಹೋಟೆಲ್ನ ತುಂಬ ದುಬಾರಿಯಾದ ರೂಮಿನಲ್ಲಿ ಹಾಸಿಗೆ ತುಂಬ ಮೆತ್ತಗೆ ಇತ್ತು. ಬೆಡ್ಶೀಟ್ ಕೂಡ. ಟೈಮ್ ನೋಡಿದರೆ 8 ಗಂಟೆ ಆಗಿತ್ತು. ರೂಮಿನ ಕಿಟಕಿಗಳಿಂದ ಬೆಳಕು ಚೆನ್ನಾಗಿ ಬರುತ್ತಿತ್ತು. ಅಂದರೆ ಬೆಳಿಗ್ಗೆ ಆಗಿದೆ. ರಾತ್ರಿ ಎಲ್ಲ ಇಲ್ಲೇ ಇದ್ದೇನೆ. ಭಯದಿಂದ ಮೇಲೆ ಹೇಳಲು ಪ್ರಯತ್ನಿಸಿದೆ. ಸಡನ್ ಆಗಿ ಬೆಚ್ಚಿದೆ. ಇನ್ನು ನನ್ನ ಕತೆ ಮುಗಿದು ಹೋಯಿತು. ಅಪ್ಪ ಅಮ್ಮ ಯಾವಾಗಲೂ ನನ್ನನ್ನು ಹೊರಗಡೆ ಕಳಿಸಬೇಕಾದರೆ ಯಾವ ವಿಷಯದಲ್ಲಿ ಭಯಪಡುತ್ತಿದ್ದರೂ ಅದು ಹಾಗೆ ಹೋಯಿತು ಅಂತ ಅಂದುಕೊಂಡೆ. ಅದೇನೆಂದರೆ, ಅಯ್ಯೋ ಇನ್ನು ನನ್ನ ಮದುವೆ? ಏನೋ ಒಂದು ರೀತಿ ಭಾರವಾಗಿ ಅನಿಸುತ್ತಿದೆ. ದೇಹ ಪೂರ್ತಿ, ಮೈ ಮೇಲೆ ಬಟ್ಟೆ ಇಲ್ಲ, ಸಂಪೂರ್ಣವಾಗಿ ಬೆತ್ತಲಾಗಿದ್ದೇನೆ. ಬೆಚ್ಚಿಬಿದ್ದೆ. ಹೋಟೆಲ್ ರೂಮಿನಲ್ಲಿ ಇರುವುದು ನಾನು. ರಾತ್ರಿ ಬರ್ತ್ಡೇಗೆ ಬಂದವಳು ಹೋಗಿಲ್ಲ ಅಂತ ಅನಿಸುತ್ತದೆ. ನನ್ನ ಒಳ ಉಡುಪುಗಳು ನೆಲದ ಮೇಲೆ ಬಿದ್ದಿದೆ. ಅವುಗಳನ್ನು ನೋಡಿ ಇನ್ನೂ ಭಯವಾಯಿತು. ರಾತ್ರಿ ನನ್ನನ್ನು ಯಾರು ದೈಹಿಕವಾಗಿ ಬಳಸಿಕೊಂಡಿದ್ದಾರೆ ನನಗೆ ತಿಳಿಯದೆ. ಅಯ್ಯೋ ಎಂಥ ಅಚಾತುರ್ಯ ನಡೆದು ಹೋಯಿತು. ಇನ್ನು ನನ್ನನ್ನು ಯಾರು ಮದುವೆಯಾಗುತ್ತಾರೆ? ರಾಜನಿಗೆ ಈ ವಿಷಯ ತಿಳಿದರೆ ನನ್ನ ಬಗ್ಗೆ ಏನಂತ ಅಂದುಕೊಳ್ಳುವುದಿಲ್ಲ. ನಾನು ನಿಜವಾಗಲೂ ಕ್ಯಾರೆಕ್ಟರ್ಲೆಸ್ ಅಂತ ಅಂದುಕೊಳ್ಳುತ್ತಾನೆ. ಜೋರಾಗಿ ಹಾಡಲು ಶುರು ಮಾಡಿದೆ. ನನ್ನ ಎದೆ 1000 ಚೂರುಗಳಾಗಿ ಒಡೆದು ಹೋಯಿತು. ಮುಂದೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ ಅಷ್ಟೇ. ಬದುಕಿನಲ್ಲಿ ಈ ರೀತಿ ದಿನ ಬರುತ್ತದೆ ಅಂತ ಅಂದುಕೊಂಡಿರಲಿಲ್ಲ. ಇನ್ನು ಅಳುತ್ತಲೇ ಇದ್ದೆ. ಆಗ ವಾಶ್ರೂಮಿನಲ್ಲಿ ಯಾರೋ ಇರುವ ಅರಿವು ಉಂಟಾಯಿತು. ಆ ಮನುಷ್ಯನೇ ನನ್ನ ಜೊತೆ ಈ ರೀತಿ ಕೆಟ್ಟ ಕೆಲಸ ಮಾಡಿರಬಹುದು ಅಂತ ಕೋಪ ಬಂದು
ಮೇಲೆ ಎದ್ದು ಹೋಗಬೇಕು, ಅಂದರೆ ಬಟ್ಟೆ ಹಾಕಿಕೊಳ್ಳಬೇಕು. ಅಲ್ಲಿ ಎಲ್ಲೂ ಕೂಡ ನನ್ನ ಬಟ್ಟೆ ಇರುವ ಸೂಚನೆ ಕಾಣಿಸಿಲ್ಲ. ನಂತರ ವಾಶ್ರೂಮಿನಿಂದ ಆ ಮನುಷ್ಯ ಹೊರಗೆ ಬಂದ. ಅವನನ್ನು ನೋಡಿ ಬೆಚ್ಚಿಬಿದ್ದೆ. ಅಯ್ಯೋ, ಇವನು ನನ್ನ ಬಲಾತ್ಕಾರ ಮಾಡಿದನ. ರಾತ್ರಿ ನನಗೆ ತಿಳಿಯದೆ ನನ್ನ ದೇಹವನ್ನು ಬಳಸಿಕೊಂಡಿದ್ದಾನೆ. ಅಷ್ಟೊಂದು ಒಳ್ಳೆಯವನ ರೀತಿ ಕಾಣುತ್ತಿದ್ದ. ಅದು ಬೇರೆ ಯಾರೂ ಅಲ್ಲ, ನನ್ನ ಜೊತೆ ಎಂಗೇಜ್ಮೆಂಟ್ ಆಗಿದ್ದ, ಮುಂದಿನ ತಿಂಗಳು ಮದುವೆ ಇರುವ ಹುಡುಗ ರಾಜ. ರಾಜು, ನೀವು ಇಲ್ಲಿ ಅಂತ ಕೇಳಿದೆ. ರಾತ್ರಿ ನೀನು ಬಾ ಅಂತ ಹೇಳಿದೆ ಅಲ್ಲವೇ, ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ. ನಿನಗೆ ಹೇಳದೆ ಬಂದೆ. ಅಷ್ಟರಲ್ಲಿ ನೀನು ಸಂಪೂರ್ಣವಾಗಿ ಟೈಟ್ ಆಗಿದ್ದೆ. ಆ ಸಮಯದಲ್ಲಿ ಮನೆಗೆ ಕರೆದುಕೊಂಡು ಹೋಗುವುದು. ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಹೇಳಿದ್ದೆ, ರಾತ್ರಿ ಬರುವುದಿಲ್ಲ, ಪಾರ್ಟಿ ಇದೆ, ಇಲ್ಲಿ ತುಂಬ ಜನರು ಇದ್ದಾರೆ, ನಿಮ್ಮ ಮಗಳು ನನ್ನ ಜೊತೆ ಸೇಫ್ ಆಗಿ ಇರುತ್ತಾಳೆ ಅಂತ ಭರವಸೆ ನೀಡಿದೆ. ನಿನ್ನನ್ನು ರೂಮಿಗೆ ಕರೆದುಕೊಂಡು ಬಂದೆ, ಆದರೆ ನೀನು ನನ್ನನ್ನು ಬಿಟ್ಟಿಲ್ಲ. ಇಷ್ಟು ದಿನ ನಿನ್ನ ಮನಸ್ಸಿನಲ್ಲಿ ನನ್ನ ಮೇಲೆ ಜಾಸ್ತಿ ಪ್ರೀತಿ ಇತ್ತೇನೋ, ಅದನ್ನೆಲ್ಲ ರಾತ್ರಿ ತೋರಿಸಿದ್ದೆ. ನಿನ್ನ ಪೂರ್ತಿ ಮೈ ತೇವವಾಗಿತ್ತು. ಮೈ ಮೇಲೆ ಕೂಲ್ ಡ್ರಿಂಕ್ಸ್ ಹಾಕಿಕೊಂಡು ನಿನ್ನ ಗೆಳತಿ ಹೇಳಿದ ಹಾಗೆ ಬಟ್ಟೆ ಬದಲಾಯಿಸೋಣ ಅಂತ ಅವಳು ಕೊಟ್ಟ ಬಟ್ಟೆ ತಂದೆ. ಆದರೆ ನೀನು ಇನ್ನೊಂದು ಬಟ್ಟೆ ಹಾಕಿಸಿಕೊಳ್ಳಲಿಲ್ಲ. ಬದಲಿಗೆ ನನಗೂ ಕೂಡ ನಿನ್ನ ಜೊತೆ ಪ್ರೀತಿಯನ್ನು ಹಂಚಿಕೊಳ್ಳುವಂತೆ ಮಾಡಿದೆ ಅಂತ ನನ್ನ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಿದರು. ರಾತ್ರಿ ಏನಾಯಿತು ನನಗೆ ತಿಳಿದಿಲ್ಲ, ಆದರೆ ಈಗ ಏನಾಗುತ್ತಿದೆ ತಿಳಿಯುತ್ತಿದೆ. ನಾನು ಭಯದಿಂದ ಇದ್ದೆ. ಆಗ ಅವರು, ಭಯಪಡಬೇಡ, ನಾನು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ ಅಂತ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ನಾನು ತುಂಬ ಎಮೋಷ್ನಲ್ ಆಗಿ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಪ್ರೀತಿಯಿಂದ ಸಂತೈಸಿದರು. ಪುನಃ ಬೇಸರವಾಗಿ ಹೇಳಿದೆ, ನನಗೆ ತಿಳಿಯದ ಹಾಗೆ ನನ್ನ ದೇಹವನ್ನು ಏಕೆ ಬಳಸಿಕೊಂಡಿರಿ ಅಂತ. ಅದು ನನಗೆ ನಿನ್ನ ಮೇಲೆ ಇರುವ ಅನನ್ಯವಾದ ಪ್ರೀತಿ. ನೀನು ರಾತ್ರಿ ತುಂಬ ಸುಂದರವಾಗಿ ಕಾಣುತ್ತಿದ್ದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಎಷ್ಟು ಬೇಡವೆಂದರೂ ನೀನು ನನ್ನ ಮೇಲೆ ಬೀಳುತ್ತಿದ್ದೆ. ಸಾರಿ ಕೇಳಿದರು. ಮನಸ್ಸಿಗೆ ಸಮಾಧಾನವಾಗುತ್ತಿರಲಿಲ್ಲ. ಕೊನೆಗೆ ಕಬೋರ್ಡ್ನಲ್ಲಿ ಇದ್ದ ಬಟ್ಟೆಯನ್ನು ತಂದುಕೊಟ್ಟರು. ಇದನ್ನು ಹಾಕಿಕೋ ಅಂತ. ತುಂಬ ಹೊಸ ಬಟ್ಟೆ, ಡಿಸೈನರ್ ಬಟ್ಟೆ. ಇಷ್ಟು ಬೇಗ ಎಲ್ಲಿಂದ ತಂದಿರಿ ಅಂದರೆ, ಆರ್ಡರ್ ಮಾಡಿದರೆ ಡಿಸೈನರ್ ಬೊಟಿಕ್ಕಿಂದ ಕಳಿಸುತ್ತಾರೆ. ಅದರ ಮೇಲೆ ಬಿಲ್ಲು ಇತ್ತು. 70,000 ಆ ಒಂದು ಡ್ರೆಸ್ನ ಬೆಲೆ. ನಾನು ಏನೂ ಮಾತನಾಡದೆ ಆ ಬಟ್ಟೆಯನ್ನು ಹಾಕಿಕೊಂಡು ಹೊರಟು ಹೋದೆ. ಅವರು ಹಿಂದೆಯಿಂದ ಬಂದು ನನ್ನನ್ನು ಕರೆಯುತ್ತಿದ್ದರು. ಅವರು ಮಾಡಿದ ತಪ್ಪಿಗೆ ಎಕ್ಸ್ಪ್ಲನೇಷನ್ ಕೊಡಲು ನನಗೆ ತುಂಬ ಡಿಸ್ಕಂಫರ್ಟ್ ಆಗುತ್ತಿತ್ತು. ನನ್ನ ದೇಹವನ್ನು ನನಗೆ ಗೊತ್ತಿಲ್ಲದೆ ಬಳಸಿಕೊಂಡರೆ ಅದು ತಪ್ಪು ಅಂತ ಅನಿಸುತ್ತಿತ್ತು. ಈ ಮಧ್ಯೆ ಮದುವೆ ಬೇಡ ಅಂತ ಅನ್ನೋದು ಕೂಡ ಆಗುತ್ತಿರಲಿಲ್ಲ. ಆಗುತ್ತೇನೆ ಎಂದರೆ ಆತ್ಮಸಾಕ್ಷಿ ಒಪ್ಪುತ್ತಿರಲಿಲ್ಲ. ಈ ಗೊಂದಲಗಳ ಮಧ್ಯೆ ಮದುವೆ ಆಗಿ ಹೋಯಿತು. ಎಲ್ಲರೂ ನನ್ನ ಅದೃಷ್ಟವನ್ನು ನೋಡಿ ತುಂಬ ಖುಷಿಪಟ್ಟರು. ನಾವು ಮಿಡ್ಲ್ ಕ್ಲಾಸ್ ಆದರೂ ಕೂಡ ಹುಡುಗನ ಮನೆಯವರು ನಮಗಿಂತ ಶ್ರೀಮಂತರು. ಅವರಿಗೆ ಒಬ್ಬನೇ ಮಗ ಅಂತೆ ಇರುವುದು. ಅದಕ್ಕೆ ತುಂಬ ಗ್ರ್ಯಾಂಡಾಗಿ ಮದುವೆಯನ್ನು ಮಾಡಿಕೊಂಡರು. ಅಪ್ಪ ಅಮ್ಮ ಈಗಲೂ ಕೂಡ ದುಡ್ಡನ್ನು ಖರ್ಚು ಮಾಡಿಲ್ಲ. ಎಲ್ಲ ರಾಜುವಿನೇ ಮಾಡಿದ. ಮೊದಲ ರಾತ್ರಿ ರಾಜು ಬಂದ. ಅವನು ತುಂಬ ಸೈಲೆಂಟಾಗಿ ಇದ್ದ. ಮದುವೆಗಿಂತ ಮುಂಚೆ ತುಂಬ ಸಲ ನನ್ನ ಜೊತೆ ಮಾತನಾಡಲು ಪ್ರಯತ್ನಿಸಿದ. ನಾನು ಸರಿಯಾಗಿ ಪ್ರತಿಕ್ರಿಯೆ ನೀಡಲಿಲ್ಲ. ಅವನಿಗೆ ಭಯ, ಈಗ ಏನು ಮಾಡುತ್ತಾಳೆ ಅಂತ. ಆದರೆ ನಾನು ಮೌನವಾಗಿ ಇದ್ದೆ. ತುಂಬ ಹೊತ್ತು ಅಪಾಲಜಿ ಕೇಳಿದ. ನಾನು ಏನೂ ಮಾತನಾಡಲಿಲ್ಲ. ನಂತರ, ನಿನಗೆ ಇಷ್ಟವಿಲ್ಲವಾದರೆ ನಾನು ಈ ರೂಮಿನಲ್ಲಿ ಇರುವುದಿಲ್ಲ, ಗೆಸ್ಟ್ ರೂಮ್ಗೆ ಹೋಗುತ್ತೇನೆ ಅಂತ ಹೋಗುತ್ತಿದ್ದ. ನಾನು ಹಿಂದೆಯಿಂದ ಓಡಿ ಹೋಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನು ನನ್ನ ಕಡೆ ತಿರುಗಿ ನೋಡಿದ. ಏನೋ ಮಾತನಾಡಲು ಪ್ರಯತ್ನಿಸಿದ. ನಾನು ಅವನು ಏನು ಮಾತನಾಡಲು ಅವಕಾಶ ಮಾಡಿಕೊಡದೆ ಅವನ ತುಟಿಗೆ ಮುತ್ತು ಕೊಡಲು ಆರಂಭಿಸಿದೆ. ಸ್ವಲ್ಪ ಸಮಯ ಅವನಿಗೂ ಕೂಡ ಆಶ್ಚರ್ಯವಾಯಿತು. ನಂತರ ಆ ಮುತ್ತಿನಲ್ಲಿ ಇಬ್ಬರು ಬೆರೆತು ಹೋದೆವು. ನಮ್ಮ ಹೊಸ ಬದುಕು ಆರಂಭವಾಯಿತು ಸುಂದರವಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.